ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ ಅಂದ್ಕೊಂತೀನಿ. 2025 ಈ ಒಂದು ವರ್ಷದ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ತಾವೇನಾದ್ರೂ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ಗೋಸ್ಕರ ತಾವೇನಾದ್ರೂ ವೈಟ್ ಅನ್ನ ಮಾಡ್ತಿದ್ರೆ, ಅಥವಾ ಏನು ಇದೇ ಒಂದು ವರ್ಷದಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ತಾವೇನಾದ್ರೂ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರನೂ ಸಹ ತಾವೇನಾದ್ರೂ ಒಂದು ವೈಟ್ ಅನ್ನ ಮಾಡ್ತಿದ್ರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಹೌದು ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಡೇಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಬಹಳ ದೊಡ್ಡದಾಗಿ ತಮ್ಮ ಒಂದು ಸಂಬಳದಲ್ಲಿ ಇಲ್ಲಿ ಒಂದು ಬದಲಾವಣೆಯನ್ನ ಮಾಡಕ್ಕೆ ಇಲ್ಲಿ ಒಂದು ಹೊರಟಿದ್ದಾರೆ. ಒಂದು ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಗಳಿಗೂ ಅಥವಾ ಒಂದು ಎಂಪ್ಲಾಯ್ಸ್ ಅಂತಾನೆ ಹೇಳ್ತೀನಿ. ಒಂದು ಕಡೆ ಸ್ಯಾಲರಿನಲ್ಲಿ ಒಂದು ಬದಲಾವಣೆಯನ್ನ ಮಾಡಕ್ಕೆ ಹೋದ್ರೆ, ಇನ್ನೊಂದು ಕಡೆ ಬಹಳ ಒಂದು ದೊಡ್ಡದಾಗಿರುವಂತಹ ಇನ್ನೂ ಕೆಲವೊಂದು ಚೇಂಜಸ್ ಅನ್ನೋದು ಇಲ್ಲಿ ಒಂದು ಮಾಡಕ್ಕೆ ಹೋಗ್ತಿದ್ದಾರೆ. ಸೊ ಬನ್ನಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಕಡೆ ಹೋಗಿ ನಾನು ಇಲ್ಲಿ ಒಂದು ಮಾಹಿತಿ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಮೊದಲು ಇಲ್ಲಿ ಒಂದು ಹೇಳಬೇಕಾದ್ರೆ, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಜಾಬ್ ಅನ್ನ ಮಾಡೋದಕ್ಕೆ ಕೆಲವೊಂದು ಬಾರಿ ಏನೋ ಒಂದು ಕೆಲವೊಂದು ನೆಗೆಟಿವ್ ಆಗಿ ಮಾತಾಡ್ತಾರೆ, ಕೆಲವೊಂದು ಪಾಸಿಟಿವ್ ಆಗಿ ಇಲ್ಲಿ ಒಂದು ಮಾತಾಡ್ತಾರೆ. ಇದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಮೊದಲು ಇಲ್ಲಿ ಒಂದು ಪಾಸಿಟಿವ್ ಆಗಿ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುವಂತದ್ದು, ಬೇರೆ ಯಾವುದೇ ಒಂದು ಏನೋ ಒಂದು ಜಾಬ್ ಅಲ್ಲಿ ನಾವು ಸೇರ್ಕೋಬೇಕು ಅನ್ಕೊಂಡಿದ್ರೆ ಬಹಳಷ್ಟು ಒಂದು ಕಾಂಪಿಟೇಷನ್ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ, ಎಕ್ಸಾಮಿನೇಷನ್ಸ್ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಕ್ವಾಲಿಫಿಕೇಶನ್ ಕೂಡ ಒಂದು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಸಹ ಒಂದು ಕೇಳ್ತಾರೆ. ಬಟ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೇವಲ ಒಂದು SLC ಆಗಿರಬೇಕು. ತಮ್ಮ ಒಂದು SLC ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಒಂದು ಈಸಿ ಆಗಿರುವಂತಹ ಒಂದು ಆರಾಮಾಗಿರುವಂತಹ ಒಂದು ಜಾಬ್ ಅನ್ನ ತಾವು ಪಡೆಯುವುದಕ್ಕೆ ಈ ಒಂದು ಡಿಪಾರ್ಟ್ಮೆಂಟ್ ಅತಿ ಒಂದು ಈಸಿ ಅಂತಾನೆ ನಾನು ಇಲ್ಲಿ ಒಂದು ಹೇಳ್ತೀನಿ. ಅಷ್ಟೇ ಅಲ್ಲ, ಒಂದು ಜಾಬ್ ಅನ್ನ ಮಾಡೋದಕ್ಕೆ ತಾವು ಬಹಳ ಒಂದು ದೂರ ಹೋಗುವಂತಹ ಒಂದು ಅವಶ್ಯಕತೆನೂ ಇಲ್ಲ. ತಮ್ಮ ಒಂದು ಅದೃಷ್ಟ ಇದ್ರೆ ತಮ್ಮ ಒಂದು ಹಳ್ಳಿಗಳಲ್ಲೇ ತಾವು ಕೆಲಸವನ್ನ ಮಾಡಬಹುದು. ತಮ್ಮ ಒಂದು ಏನೋ ಒಂದು ಟೌನ್ ಆಗಿರ್ಬೋದು, ಸಿಟಿನಲ್ಲೇ ತಾವು ಈ ಒಂದು ಕೆಲಸನ ತಾವು ಆರಾಮಾಗಿ ತಾವು ಇಲ್ಲಿ ಒಂದು ಕೆಲಸವನ್ನ ಮಾಡಬಹುದು. ಇಲ್ಲಿ ಒಂದು ನೆಗೆಟಿವ್ ಬಗ್ಗೆ ಮಾತಾಡಕ್ ಹೋದ್ರೆ, ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಹೇಳ್ತಾರೆ, ಇಲ್ಲಿ ಒಂದು ವರ್ಕ್ ಲೋಡ್ ಒಂದು ಜಾಸ್ತಿ ಇರುತ್ತೆ, ಪ್ರೆಷರ್ ಅನ್ನೋದು ಇಲ್ಲಿ ಒಂದು ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ಬಹಳಷ್ಟು ಒಂದು ಎಂಪ್ಲಾಯೀಸ್ ಗಳು ನನ್ನ ಬಳಿ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಮೊದಲನೇದಾಗಿ ಇನ್ಫಾರ್ಮೇಶನ್ ಅಂತ ನೋಡಬಹುದು. ಎಕ್ಸ್ಟೆಂಡ್ ಮಂತ್ಲಿ ಪೆನ್ಷನ್ ಟು GDS ಅಂಡರ್ ದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಆಫ್ ಈಕ್ವಲೆಂಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಏನು ಈ ಒಂದು NPS ನ ಒಂದು ಪೆನ್ಷನ್ ಸ್ಕೀಮ್ ನಲ್ಲಿ ಏನೋ ಒಂದು ಎಂಪ್ಲಾಯೀಸ್ ಗೆ ಒಂದು ಇಂತಿಷ್ಟು ಅಂತ ಒಂದು ಪೆನ್ಷನ್ ಏನ್ ಸಿಗ್ತಾ ಇರುತ್ತೆ ಪ್ರತಿ ತಿಂಗಳು, ಇದರಲ್ಲಿ ಪ್ರತಿ ತಿಂಗಳಲ್ಲಿ ಸಿಗುವಂತಹ ಒಂದು ಪೆನ್ಷನ್ ನ ಇಲ್ಲಿ ಒಂದು ಎಕ್ಸ್ಟೆಂಡ್ ಅನ್ನ ಮಾಡಿ ನಮಗೆ ಇಲ್ಲಿ ಒಂದು ಪೆನ್ಷನ್ ನ ಕೊಡಬೇಕು ಅಂತ ಇಲ್ಲಿ ಒಂದು ಡಿಮ್ಯಾಂಡ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ತಾವು ನೋಡಬಹುದು ಚಾರ್ಟರ್ಸ್ ಆಫ್ ಡಿಮ್ಯಾಂಡ್ಸ್ ಅಂತ ಒಂದು ಹೇಳಿದ್ದಾರೆ. ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಕಡೆಗೆ ಈ ಒಂದು ಡಿಮ್ಯಾಂಡ್ಸ್ ಅನ್ನ ಇಲ್ಲಿ ಒಂದು ಮಾಡ್ತಾ ಇದ್ದಾರೆ. ನಂತರ ಗ್ರಾಂಟ್ 8 hours ಡ್ಯೂಟಿ ಟು ಆಲ್ GDS ವಿತ್ ಹೈಯರ್ TRC ಆಗಿರ್ಬೋದು, ಪೇ ಸ್ಕೇಲ್ ಆಗಿರ್ಬೋದು ಮತ್ತು ಫುಲ್ ಸರ್ವಿಸ್ ಅಂಡ್ ಬೆನಿಫಿಟ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಏನೋ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯೀಸ್ ಗಳಿಗೆ ಸಿಗುವಂತಹ ಒಂದು ಬೆನಿಫಿಟ್ಸ್ ಅಥವಾ ಒಂದು ಸ್ಯಾಲರಿ ಈ ಒಂದು GDS ನ ಒಂದು ಎಂಪ್ಲಾಯೀಸ್ ಗೆ ಸಿಗುವುದಿಲ್ಲ. ಅದಕ್ಕೆ ನಮಗೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಎಂಪ್ಲಾಯೀಸ್ ಗೆ ಸಿಗುವಂತಹ ಒಂದು ಬೆನಿಫಿಟ್ಸ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, TRC ಆಗಿರ್ಬೋದು, ಪೇ ಸ್ಕೇಲ್ ಆಗಿರ್ಬೋದು ಮತ್ತು ಫುಲ್ ಸರ್ವಿಸ್ ಮತ್ತು ಬೆನಿಫಿಟ್ಸ್ ಅನ್ನ ಕೊಡಬೇಕು ಅಂತ ಇಲ್ಲಿ ಒಂದು ಡಿಮ್ಯಾಂಡ್ ಅನ್ನೋದು ಇಲ್ಲಿ ಒಂದು ಮಾಡ್ತಿದ್ದಾರೆ. ಓಕೆನಾ, ಗ್ರಾಂಟ್ 8 hours ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಏನಂದ್ರೆ, ಈ ಒಂದು GDS ನ ಒಂದು ಎಂಪ್ಲಾಯೀಸ್ ಗೆ 4 ರಿಂದ 5 ಗಂಟೆ ಒಂದು ಕೆಲಸ ಮಾತ್ರ ಇರುತ್ತೆ. ಈ ಒಂದು 4 ರಿಂದ 5 ಗಂಟೆಯ ಒಂದು ಕೆಲಸಕ್ಕೆ ಕೇವಲ ತಮಗೆ ಏನೋ ಒಂದು BPM ನ ಒಂದು ಎಂಪ್ಲಾಯೀಸ್ ಗೆ ಏನೋ ಒಂದು 12,000 ಒಂದು ಸ್ಯಾಲರಿ ಸಿಗುತ್ತೆ ಮತ್ತು ABPM ನ ಒಂದು ಎಂಪ್ಲಾಯೀಸ್ ಗೆ 10,000 ಒಂದು ಸ್ಯಾಲರಿ ಸಿಗುತ್ತೆ. ಸಪೋಸ್ ಏನಾದ್ರೂ ಒಂದು 4 ರಿಂದ 5 ಗಂಟೆಯಿಂದ ಹಿಡಿದು 8 ಗಂಟೆ ಒಂದು ಕೆಲಸ ಅಥವಾ ಒಂದು ಡ್ಯೂಟಿಯನ್ನ ಅವರನ್ನ ಮಾಡಿಬಿಟ್ರೆ ಅದ್ಭುತವಾಗಿರುವಂತಹ ತಾವು ತಮ್ಮ ಒಂದು ಸಂಬಳನ ತಾವು ಪಡ್ಕೋಬಹುದು. 12,000ರಿಂದ ಡೈರೆಕ್ಟ್ ಆಗಿ ಒಂದು 24,000ಕ್ಕೆ ಹೋಗಬಹುದು, 10,000ರಿಂದ ಡೈರೆಕ್ಟ್ ಆಗಿ ಒಂದು 20,000ಕ್ಕೆ ಹೋಗಬಹುದು. ಒಂದು ಜೊತೆಗೆ ಗವರ್ನಮೆಂಟ್ ನ ಎಲ್ಲಾ ಒಂದು ಫುಲ್ ಸರ್ವಿಸಸ್ ಮತ್ತು ಬೆನಿಫಿಟ್ಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಅಷ್ಟೇ ಅಲ್ಲ, ಅಪಾಯಿಂಟ್ಮೆಂಟ್ ಆಫ್ 8th CPC ಆಗಿರ್ಬೋದು, ಇನ್ಕ್ಲೂಷನ್ ಆಫ್ GDS ಏನೋ ಒಂದು ಇಶ್ಯೂಸ್ ಇನ್ ದ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ ದಿ ಕಮಿಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು 8th CPC ನ ಒಂದು ಒಳಗಡೆ ಏನೋ ಒಂದು ಅಪಾಯಿಂಟ್ಮೆಂಟ್
ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬೇಕು ಅಂತಾನು ಕೂಡ ಇಲ್ಲಿ ಒಂದು ಡಿಮ್ಯಾಂಡ್ ಅನ್ನೋದು ಮಾಡಿದ್ದಾರೆ. ಇಲ್ಲಿ ಸ್ಕ್ರಾಪ್ ಇಂಡಿಪೆಂಡೆಂಟ್ ಡೆಲಿವರಿ ಸೆಂಟರ್ಸ್ ಅಥವಾ ಒಂದು IDCS ಅಂದ್ರೆ ಈ ಒಂದು ಸ್ಕೀಮ್ಸ್ ಏನು ಈ ಒಂದು ಜಾಬ್ ನಲ್ಲಿ ಏನಾದ್ರೂ ಒಂದು ತಂದರೆ ಬಹಳ ಒಂದು ವರ್ಕ್ ಲೋಡ್ ಒಂದು ಜಾಸ್ತಿ ಆಗುತ್ತೆ. ಏನ್ ಮಾಡಬೇಕು ಅಂದ್ರೆ ಸ್ಕ್ರಾಪ್ ಅನ್ನ ಮಾಡಬೇಕು ಅಂದ್ರೆ ಈ ಒಂದು ಸ್ಕೀಮ್ ಅಥವಾ ಒಂದು ಈ ಒಂದು ಇಂಪ್ಲಿಮೆಂಟ್ ಏನಿದೆ ಇದನ್ನ ಒಂದು ರಿಮೂವ್ ಅನ್ನ ಮಾಡಬೇಕು. ಸಪೋಸ್ ಏನಾದ್ರೂ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಿಬಿಟ್ರೆ GDS ಮಸ್ಟ್ ಬಿ ಅಬ್ಸರ್ವ್ಡ್ ವಿತ್ ಫುಲ್ ಬೆನಿಫಿಟ್ಸ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಈ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಿಬಿಟ್ರೆ ಒಂದು ಫುಲ್ ಆಗಿರುವಂತಹ ಒಂದು ಬೆನಿಫಿಟ್ ಮತ್ತು ಏನೋ ಒಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಅನ್ನ ಮಾಡಬೇಕು. ಇಂಪ್ಲಿಮೆಂಟ್ ವಿತೌಟ್ ಡಿಲೇ ಆಲ್ ಪಾಸಿಟಿವ್ ರೆಕಮೆಂಡೇಶನ್ಸ್ ಆಫ್ ದಿ ಕಮಲೇಶ್ ಚಂದ್ರ ಕಮಿಟಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಎಲ್ಲಾ ಒಂದು ಡಿಮ್ಯಾಂಡ್ಸ್ ಏನಿದಾವೆ ಇದು ಒಂದು ಕಮಲೇಶ್ ಒಂದು ಚಂದ್ರ ಒಂದು ಕಮಿಟಿನ ಒಂದು ಒಳಗಡೆ ಒಂದು ಬರುತ್ತೆ. ಯಾವ್ದೆಲ್ಲ ಅಂದ್ರೆ ತಾವು ನೋಡಬಹುದು ರ್ಯಾಷನಲ್ ಫಿಕ್ಸೇಷನ್ ಆಫ್ TRCF ಫ್ರಮ್ 112,000 ಈಕ್ವಲ್ ಟು ದ ರೆಗ್ಯುಲರ್ ಎಂಪ್ಲಾಯ್ಸ್ ಆಗಿ ಒಂದು ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಆಗಿದೆ. ಗ್ರಾಂಟ್ ಆಫ್ ಟೈಮ್ ಆಫ್ ಬೋಲ್ಡ್ ಫೈನಾನ್ಷಿಯಲ್ ಅಪ್ಗ್ರೇಡೇಷನ್ ಆಫ್ ಅಟ್ ಪಾರ್ ವಿತ್ ದ ಡಿಪಾರ್ಟ್ಮೆಂಟ್ ಸ್ಟಾಫ್ ಆಫ್ಟರ್ 12, 24, 36 year to conduct for all the purpose including TRC ಆಗಿರ್ಬೋದು, DA ಆಗಿರ್ಬೋದು, ಬೋನಸ್ ಆಗಿರ್ಬೋದು. ಓಕೆ, ನಾವು ಏನು ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 12 ವರ್ಷ ಆಗಿರ್ಬೋದು, 24 ವರ್ಷ ಆಗಿರ್ಬೋದು, 36 ವರ್ಷ ಆಗಿರ್ಬೋದು ಒಂದು ಫುಲ್ ಆಗಿರುವಂತಹ ಒಂದು ಸರ್ವಿಸ್ ಕೊಟ್ಟರು ಕೂಡ ಏನು ಒಂದು ಪ್ರಮೋಷನ್ ಏನು ಒಂದು ಕೊಡ್ತಾ ಇಲ್ಲ, ಒಂದು ಫುಲ್ ಆಗಿರುವಂತಹ ಒಂದು ಸರ್ವಿಸಸ್ ಅಥವಾ ಒಂದು ಬೆನಿಫಿಟ್ಸ್ ಏನು ಒಂದು ಕೊಡ್ತಾ ಇಲ್ಲ. ಆದಷ್ಟು ಬೇಗ ಈ 12 ವರ್ಷ, 24 ವರ್ಷ, 26 ವರ್ಷ ಯಾರೆಲ್ಲ ಒಂದು ಸರ್ವಿಸಸ್ ಅನ್ನ ಕೊಟ್ಟಿರ್ತಾರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಆದಷ್ಟು ಬೇಗ ಒಂದು ಬೋನಸ್ ಆಗಿರ್ಬೋದು, TRCA, DA ಆಗಿರ್ಬೋದು, ಬೆನಿಫಿಟ್ಸ್ ಅಲ್ಲಿ ಒಂದು ಆದಷ್ಟು ಬೇಗ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕು. ಎನ್ಹಾನ್ಸ್ ಗ್ರೂಪ್ ಇನ್ಶೂರೆನ್ಸ್ ಆಫ್ ಕವರ್ ಟು 5 lakhs ಆಗಿರ್ಬೋದು. ರಿಮೂವ್ ದಿ ಎಕ್ಸ್ಟೆನ್ಷನ್ ಆಫ್ 1 lakhs ಟು ದ ಗ್ಯಾಪ್ ಆಫ್ GDS ಗ್ರಾಟ್ಯುಟಿ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅಲೋ ಕ್ಯಾರಿ ಫಾರ್ವರ್ಡ್ ಅಂಡ್ ಎನ್ಹಾನ್ಸ್ಮೆಂಟ್ ಆಫ್ ದಿ ಪೈಡ್ ಲೀವ್ ಅಪ್ ಟು 180 days. ಒಂದು ವರ್ಷಕ್ಕೆ 180 ದಿನ ಒಂದು ಪೈಡ್ ಲೀವ್ ಅನ್ನ ಏನು ಒಂದು ಕೊಡಬೇಕು ಅಂತಾನು ಕೂಡ ಇಲ್ಲಿ ಒಂದು ಡಿಮ್ಯಾಂಡ್ ಇರೋದು ಮಾಡಿದ್ದಾರೆ. ಅಬಾಲಿಶ್ ಆಲ್ ಇನ್ಸೆಂಟಿವ್ ಬೇಸ್ಡ್ ಸ್ಕೀಮ್ ಇನ್ಕ್ಲೂಡ್ ಆಲ್ ವರ್ಕ್ ಡನ್ ಬೈ ದ GDS, IPPB, PLI, RPLI, ಸೇವಿಂಗ್ ಸ್ಕೀಮ್, ನರೇಗಾ ಇನ್ ವರ್ಕ್ ಲೋಡ್ ಅಸೆಸ್ಮೆಂಟ್ ಅಂತ ಅವನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುತ್ತದೆ ಏನಂದ್ರೆ ಇದರ ಒಂದು ಜಾಬ್ ಪ್ರೊಫೈಲ್ ಏನಾಗಿರುತ್ತೆ, ಸಂಬಂಧಪಟ್ಟಿರುವಂತಹ ಒಂದು ಜಾಬ್ ಲೊಕೇಶನ್ ಅಲ್ಲಿ ತಾವೇನೋ ಒಂದು ಸೇವಿಂಗ್ ಅಕೌಂಟ್ ಅನ್ನ ಓಪನ್ ಮಾಡೋದಾಗಿರ್ಬೋದು, FD ಅನ್ನ ಮಾಡ್ಕೊಂಡಾಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಸಣ್ಣ ಪುಟ್ಟ ತಮಗೆ ಒಂದು ಕೆಲಸ ಇರುತ್ತೆ. ಬಟ್ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ GDS ನ ಒಂದು ಎಂಪ್ಲಾಯ್ಸ್ ಗೆ ಒಂದು IPPB ಒಂದು ಕೆಲಸ ಆಗಿರ್ಬೋದು, PLI ಆಗಿರ್ಬೋದು, RPLI ಆಗಿರ್ಬೋದು, ಸೇವಿಂಗ್ ಸ್ಕೀಮ್ ಆಗಿರ್ಬೋದು ಮತ್ತು ನರೇಗಾ ವರ್ಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಿ ವರ್ಕ್ ಲೋಡ್ ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ಒಂದು ರಿಮೂವ್ ಅನ್ನ ಮಾಡಬೇಕು ಅಂತಾನು ಕೂಡ ಇಲ್ಲಿ ಒಂದು ಡಿಮ್ಯಾಂಡ್ ಇರೋದು ಮಾಡಿದ್ದಾರೆ. ಗ್ರಾಂಟ್ ಏನೊಂದು ಸೆಕೆಂಡ್ TRC ಟು ನ್ಯೂ ರಿಕ್ರೂಟ್ ಎಂಗೇಜ್ ಫಾರ್ 5 hour ವರ್ಕ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. 4 ಗಂಟೆ ಒಂದು ಕೆಲಸ ಅಂತ ಹೇಳಿ ಒಂದು ಎಕ್ಸ್ಟ್ರಾ 1 hour ನ ಒಂದು ಕೆಲಸ ಸಹ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ಸೊ ಈ ಒಂದು ಅವರ್ ನ ಒಂದು ಕೆಲಸಕ್ಕೂ ಸೇರಿಸಿ ಏನು ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯನ್ನ ಒಂದು ರಿಲೀಸ್ ಅನ್ನ ಮಾಡಬೇಕು ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಂಜಾಯ್ ಯೂನಿಫಾರ್ಮ್ಲಿ ಅನ್ಯುವಲ್ ಇನ್ಕ್ರಿಮೆಂಟ್ ಆನ್ ಬಿಟ್ವೀನ್ GDS ಅಂಡ್ ರೆಗ್ಯುಲರ್ ಸ್ಟಾಫ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ವರ್ಷಕ್ಕೆ ಇಂತಿಷ್ಟು ಅಂತ ಒಂದು ಇನ್ಕ್ರಿಮೆಂಟ್ಸ್ ಅನ್ನ ಸಹ ಮಾಡಬೇಕು ಮತ್ತು ರೆಗ್ಯುಲರ್ ಆಗಿ ಒಂದು ಸ್ಟಾಪ್ ಆಗಿ ಕೂಡ ಇಲ್ಲಿ ಒಂದು ಕೆಲಸ ಮಾಡಿಸ್ಕೋಬೇಕು ಅಂತ ಇಷ್ಟೊಂದು ಒಂದು ಡಿಮ್ಯಾಂಡ್ಸ್ ಅನ್ನ ಇಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ಸ್ ಅನ್ನ ಡಿಪಾರ್ಟ್ಮೆಂಟ್ ಕಡೆಗೆ ಇಲ್ಲಿ ಒಂದು ಹೊರಡಿಸಿದ್ದಾರೆ. ಆದಷ್ಟು ಬೇಗ ಇದರ ಒಂದು ರೆಸ್ಪಾನ್ಸ್ ಒಂದು ಇಲ್ಲಿ ಒಂದು ಸಿಗುತ್ತೆ. ಇದು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಒಂದು ಎಂಪ್ಲಾಯೀಸ್ ಈ ಒಂದು ಡಿಮ್ಯಾಂಡ್ಸ್ ಅನ್ನ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು ಅಂತ ಒಂದು ಕೂಡಲೇ ಈ ಒಂದು ನೋಟಿಫಿಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ. ಆ ಒಂದು ರೀಸನ್ ಇಂದ ಡಿಪಾರ್ಟ್ಮೆಂಟ್ ಈಗ ಒಂದು ಸೀರಿಯಸ್ ಆಗಿ ತಗೊಂಡು ಇದನ್ನ ಒಂದು ಇಂಪ್ಲಿಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಕ್ಕೆ ಹೋಗ್ತಿದ್ದಾರೆ. ಇಷ್ಟು ಸ್ನೇಹಿತರೆ ಮಿಕ್ಕಿರುವಂತಹ ಎಲ್ಲಾ ಒಂದು ಇನ್ಫಾರ್ಮೇಶನ್ ಕೂಡ ಏನು ಒಂದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅಲ್ಲ. ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಖುಷಿ ಆಗಿದೆ ಅನ್ಕೊಂತೀನಿ. ಓಕೆನಾ, ಯಾರೆಲ್ಲ ಈ ಬಾರಿಯ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ ಆದಷ್ಟು ಬೇಗ ತಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅನ್ನ ಕೊಟ್ಟು ನಾನು ಆದಷ್ಟು ಬೇಗ ತಮ್ಮಲ್ಲಿ ಒಂದು ಶೇರ್ ಅನ್ನ ಮಾಡ್ಕೊಂತೀನಿ.